ನೋಡಿ, ಮೊನ್ನೆ ಮೊನ್ನೆ ನಾವು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಯ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು. ಅದು ಇವತ್ತು ನಡೆದಿದೆ ಬೆಳಿಗ್ಗೆ. ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನೇನಿಂಥದ್ದು ಮೈಕ್ರೋ ಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂಗೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪರೇಷೆ ಹಾಕಿದ್ದಾರೆ. ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ. ಬಡ್ಡಿ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಇದು ಏನಾಗ್ತಾ ಇದೆ, ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗುರುತು ಮಾಡಿಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಬೇರೆ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಪ್ರತಿ ಹಳ್ಳಿನಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಅದು ಕೆಲವು ಕಡೆ ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕುಂತು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತು ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ. ಸರ್, ಗುಲ್ಬರ್ಗದಲ್ಲಿ ಎಲೆಕ್ಟ್ರಿಕಲ್ ವೈರ್